ಮೊದಲು ಏನು ಕಚ್ಚಿತ್ತಿಲ್ಲ ಇದು ಎಲ್ಲ ಬಿದೋಯ್ತಿತ್ತು ಹಿಂಗೆ. ಒಂದೇ ಒಂದು ಕಾಯಿ ಇಲ್ಲ ಇದರಲ್ಲಿ, ಎಲ್ಲ ಕಚ್ಚಿರೋದು ಫುಲ್ ಅದೇ ಥರ ಕಚ್ಚಿತ್ತು, ಯಾವ್ದು ಕಾಯಿ ನಿಲ್ತಿತ್ತಿಲ್ಲ. ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಕಚ್ಚಿದೆ, ಹೂಗಳ ಮತ್ತು ಜೇನುಹುಳ ಅಷ್ಟೇ ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ನೋಡುವ ಚೆನ್ನಾಗಿ ಬರ್ತದೆ. ನನಗೆ ಚೆನ್ನಾಗಿ ಬಂದಿದೆ, ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಯೂಸ್ ಮಾಡಾದ್ಮೇಲೆ ಡಿಫ್ರೆಂಟ್ ಆಗುತ್ತೆ. ಕಂಪನಿ ಬಗ್ಗೆ ತಪ್ಪಾಗಿ ಏನಿಲ್ಲ, ಸೂಪರ್ ಆಗಿದೆ ಕೊಕೊಮ್ಯಾಕ್ಸ್ ಅಂತ ಸೂಪರ್. ಮುಂಚೆ ಅದು ಹಿಂಗಿತ್ತು, 1-2 ಕಾಯಿ ಇತ್ತಷ್ಟೇ. ಈಗ ಯೂಸ್ ಮಾಡಿದ್ಮೇಲೆ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ, ಒಂದಕ್ಕೂ ತೊಂದರೆ ಆಗಿಲ್ಲ, ಕಾಯಿಗಳು ಚೆನ್ನಾಗಿ ಬರ್ತಾ ಇದೆ. ಸರ್ ನನ್ನ ಹೆಸರು ರಾಜೇಶ್ ಅಂತೇಳಿ, ಮೈಸೂರು ಹೋಬಳಿ, ಹುಣಸೂರು ತಾಲೂಕು, ಬಾರ್ತವಾಡಿ ಗ್ರಾಮ. ಈಗ ಒಂದು 4-5 ವರ್ಷದಿಂದ ಈಗ ನಾನು ವೆಲ್ಡಿಂಗ್ ಕೆಲಸ, ಮೋಸ್ಟ್ಲಿ ಒಂದು ವೆಲ್ಡಿಂಗ್ ಕೆಲಸ. ನಂದು ತೋಟ ಮಾಡಿದ್ನಿ, ಬಟರ್ ಫ್ರೂಟು ಮತ್ತು ತೆಂಗು ತೋಟ ಮಾಡಿದ್ವಿ. ಈಗ ಒಂದು 4 ವರ್ಷದಿಂದ ಇಳುವರಿ ಇಲ್ಲ, ಈಗ 2 ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗಿದೆ. ಇದು ತೆಂಗಲ್ಲ, ಸರಿ ಕಾಯಿ ಬಿಡ್ತಿತ್ತಿಲ್ಲ. APK ಆರ್ಗಾನಿಕ್ ಕೊಕೊಮ್ಯಾಕ್ಸ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ತೊಗೊಂಡಿದ್ವಿ. ಈ ಕಂಪನಿ ಯೂಸ್ ಮಾಡಿದ ಮೇಲೆ ಹಿಂಗೆ ಆಗಿದೆ ಅಂತಂದರೆ ಕಾಯಿ ಮಾತ್ರ ಸೂಪರಾಗಿ ಬಂದಿದೆ. ಕಾಯಿ ಮೊದಲೆಲ್ಲ ಬೀಳ್ತಾಯಿತ್ತು, ಒಂದು ಒಂಬಳಲ್ಲಿ ಆಗ ಒಂದು 2-3 ಕಾಯಿ ಮಾತ್ರ ಬೀಳ್ತಿದ್ದೆ ಇಷ್ಟೇ, ಇದ್ರ ಮೇಲೆ ಬೀಳ್ತಾನೆ ಇತ್ತಿಲ್ಲ. ಮತ್ತು ಯಾವಾಗ ನಾನು ಕೊಕೊಮ್ಯಾಕ್ಸ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು, ಬೆಂಗಳೂರವರೇ ಒಬ್ಬರು ಮಾಹಿತಿ ಕೊಟ್ಟರು, ತರಿಸ್ಕೊಂಡೆ. ನಾನೊಂದು ಸ್ಯಾಂಪಲ್ಗಿಂತ 1 ಲೀಟ್ರ್ ತರಿಸ್ಕೊಂಡೆ. ಫಸ್ಟು ಟೆಸ್ಟ್ ಮಾಡಿದ ಗಿಡ ಇದು, 1 ಲೀಟ್ರ್ ಟೆಸ್ಟ್ ಮಾಡಿದೆ. ಫಸ್ಟು ಒಂದು 6 ತಿಂಗಳಾಯ್ತು ತರಿಸ್ಕೊಂಡು, ತಂದು 1 ತಿಂಗಳಿಗೆ ಕೊಡ್ತೆ. 100 ml 1 ಲೀಟ್ರಿಗೆ ನೀರು 100 ml ಕೊಟ್ಬಿಟ್ಟು ನೀರು ಕೊಟ್ಟೆ. ಬುಡಕ್ಕೆ ಸ್ವಲ್ಪ ನೀರು ತುಂಬಿಬಿಟ್ಟು ಅದಕ್ಕೆ ಬುಡಕ್ಕೆ ಹಾಕ್ಬಿಟ್ಟು, ಆ ಬುಡಕ್ಕೆ ಹಾಕಿದ್ಮೇಲೆ ಕಾಯಿ ಸ್ವಲ್ಪ ಇಳುವರಿ ಚೆನ್ನಾಗಾಯ್ತು. ಮತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ನಿ. ಈಗ ಒಂದು 3ನೇ ಟ್ರಿಪ್ ಏನೋ ಕೊಟ್ಟಿದ್ನಿ. ಈಗ ಕಾಯಿ ಚೆನ್ನಾಗಿ ಕಚ್ಚಿದೆ, ಒಂದೇ ಒಂದು ಕಾಯಿ ಡ್ಯಾಮೇಜ್ ಆಗೋದು ಏನೂ ಇಲ್ಲ, ನೀಟಾಗಿ ಬಿಡ್ತಿದೆ. ಮತ್ತು ಬಟರ್ ಫ್ರೂಟಿಗೆ ಕೊಡ್ತಾಯಿದ್ದೀನಿ, ಬಟರ್ ಫ್ರೂಟ್ ಚೆನ್ನಾಗಿ ಬರ್ತಿದೆ ಕಾಯಿ. ಆಲ್ಮೋಸ್ಟ್ ಖುಷಿಯಾಗಿದ್ದೀವಿ. ಕಾಯಿಲು ಏನು ತೊಂದರೆ ಇಲ್ಲ, ಧೈರ್ಯದಲ್ಲಿ ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಆಯ್ತಿಲ್ಲ. ಯಾಕೆಂದರೆ ಫುಲ್ ಆರ್ಗಾನಿಕ್ ಆಗಿದ್ದರಿಂದ ನಮಗೆ ಎರೆಹುಳನಿಗೂ ತೊಂದರೆ ಆಯ್ತಿಲ್ಲ. ಎರೆಹುಳಗೆ ಚೆನ್ನಾಗಿದೆ, ಎರೆಹುಳನು ಏನು ಪ್ರಾಬ್ಲಮ್ ಆಗಿಲ್ಲ, ಧೈರ್ಯದಲ್ಲಿ ಯೂಸ್ ಮಾಡ್ಕೋಬೋದು ಪ್ರತಿಯೊಬ್ಬರು. ಗ್ಯಾರಂಟಿ ಇದೆ ಪ್ರಾಡಕ್ಟ್ ಬಗ್ಗೆ. ಖುಷಿಯಾಗಿದ್ದೀವಿ ನಾವು, ಏನು ತೊಂದರೆ ಇಲ್ಲ, ಖುಷಿಯಾಗಿದ್ದೀವಿ. ನೀವು ಧೈರ್ಯದಲ್ಲಿ ಯೂಸ್ ಮಾಡ್ಕೋಬೋದು. ಮುಂಚೆ ಅದು ಹಿಂಗಿತ್ತು, 1-2 ಕಾಯಿ ಇತ್ತಷ್ಟೇ. ಈಗ ಯೂಸ್ ಮಾಡಿದ್ಮೇಲೆ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ, ಒಂದಕ್ಕೂ ತೊಂದರೆ ಆಗಿಲ್ಲ, ಕಾಯಿಗಳು ಚೆನ್ನಾಗಿ ಬರ್ತಾಯಿದೆ. ನೀಟಾಗಿ ನೋಡ್ಕೋಬೋದು ಅಷ್ಟೇ, ನಮಗೇನು ತೊಂದರೆ ಇಲ್ಲ. ಒಂದ್ಸಲಿ ಡ್ರಿಪ್ ಮಾಡಿಬಿಟ್ರೆ ಮುಗೀತು, ಇನ್ನು ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕಾಯಿಗಳು ಕಚ್ತಿದೆ, ನೋಡ್ಕೊಳ್ಳಿ ನೀವೇ. ಒಂದ್ಸಲಿ ಯೂಸ್ ಮಾಡಿ ನೋಡಿ, ಗ್ಯಾರಂಟಿ ಇರೋ ಪ್ರಾಡಕ್ಟು, ಏನು ದುಡ್ಡೇನು ಲಾಸ್ ಆಗೋಲ್ಲ. ನೀವು ಯೂಸ್ ಮಾಡಿದ್ವಿ, 1 ಲೀಟ್ರ್ ಯೂಸ್ ಮಾಡಿ. ಫಸ್ಟು ಸ್ಟಾರ್ಟಿಂಗ್ 1 ಲೀಟ್ರ್ ಯೂಸ್ ಮಾಡಿ ರಿಸಲ್ಟ್ ನೋಡಿ. ಫಸ್ಟು ರಿಸಲ್ಟ್ ನೋಡಿ ಮತ್ತೆ ತರಿಸ್ಕೊಳ್ಳಿ ನೀವು. ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ಎಲ್ಲ ಕಾಯಿ ಈ ಥರ ಕಚ್ಕೊಂಡಿದೆ ನೋಡಿ. ಈಗ ನೀವೇ ನೋಡಿ, ನಾವು ಏನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಹಿಂಗಿತ್ತು, ಒಂದು ಕಾಯಿ ಅದು ಕಷ್ಟದಲ್ಲಿ ಇದು ಬಿದೋಯ್ತಿತ್ತು. ಇದು ಯೂಸ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಚ್ಕೊಂಡಿದೆ ಅಂತ. ಒಂದು ಗಿಡ, ಒಂದು ಒಂಬಾಳೆಯಲ್ಲಿ ಮಿನಿಮಮ್ ಒಂದು 10-15 ಕಾಯಿ ಮೇಲೆ ಕಚ್ಕೊಂಡಿದೆ, ಒಂದೊಂದು ಕಚ್ಕೊಳ್ತಿತ್ತು ಅಷ್ಟೇ. ಇದಕ್ಕೂ ಯೂಸ್ ಮಾಡಿದ್ನಿ ಕೊಕೊಮ್ಯಾಕ್ಸ್ ಎಲ್ಲ. ಪ್ರತಿಯೊಂದು ಗಿಡಕ್ಕೂ ಒಂದು 30 ಗಿಡ ಇದೆ, ಎಲ್ಲದಕ್ಕೂ ಯೂಸ್ ಮಾಡಿದ್ನಿ ನೋಡಿ. ಈಗ ಇದಕ್ಕೆ ಹೆಂಗೆ ಕಟ್ತಿದೆ ನೋಡಿ. ಮೊದಲು ಏನು ಕಚ್ಚಿತ್ತಿಲ್ಲ, ಇದು ಎಲ್ಲ ಬಿದೋಯ್ತಿತ್ತು ಹಿಂಗೆ. ಒಂದೇ ಒಂದು ಕಾಯಿ ಇಲ್ಲ ಇದರಲ್ಲಿ, ಎಲ್ಲ ಕಚ್ಚಿರೋದು ಫುಲ್ ಅದೇ ಥರ ಕಚ್ಚಿತ್ತು, ಯಾವುದು ಕಾಯಿ ನಿಲ್ತಿತ್ತಿಲ್ಲ. ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಕಚ್ಚಿದೆ, ಹೂಗಳ ಮತ್ತು ಜೇನುಹುಳ ಅಷ್ಟೇ ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ನೋಡುವ ಚೆನ್ನಾಗಿ ಬರ್ತದೆ. ನನಗೆ ಚೆನ್ನಾಗಿ ಬಂದಿದೆ, ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಯೂಸ್ ಮಾಡಾದ್ಮೇಲೆ ಡಿಫ್ರೆಂಟ್ ಆಗುತ್ತೆ. ಕಂಪನಿ ಬಗ್ಗೆ ತಪ್ಪಾಗಿ ಏನಿಲ್ಲ, ಸೂಪರ್ ಆಗಿದೆ ಕೊಕೊಮ್ಯಾಕ್ಸ್ ಅಂತ ಸೂಪರ್. ಬಟ್ ಕಂಪನಿ ಬಗ್ಗೆ ಗ್ಯಾರಂಟಿ ಇದೆ. ನನಗೆ ಯೂಸ್ ಆಗಿ ನಾನು ಯೂಸ್ ಮಾಡ್ಕೊಂಡು ಗ್ಯಾರಂಟಿ ಸಿಕ್ಕಿದೆ. ನೀವು ಯೂಸ್ ಮಾಡೋದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.